ಆದರೆ ಒಂದು ಸಮಸ್ಯೆ ಕೊಡ್ಬೋದಾ? ಕೇಳಿ, ಖಂಡಿತ ಭಯ ಆಗುತ್ತೆ ಸಮಸ್ಯೆ ಅಂದರೆ. ಇಲ್ಲ ಬಿಡಿ, ನಿಮಗೆ ಕಷ್ಟ ಆಗುವಂಥದ್ದು ಅನಿಸಲ್ಲ ನನಗೆ. ಸೊ ದತ್ತಪದಿ ಪ್ರಶ್ನೆ ನಂದು. 4 ಹೊಂದಾಣಿಕೆ ಆಗದೇ ಇರೋ ಪದಗಳನ್ನು ಬಳಸಿ ಮಾಡೋ ಪದ್ಯ. 1 ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ಸ್ವಲ್ಪ ನಮ್ಮ ಭಾಷೆಗೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಕೆಲಸಕ್ಕೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ. ಈ ಪದಗಳನ್ನು ಬಳಸ್ಕೊಂಡು ಒಂದು ದತ್ತಪದಿ. ಯಾವ ವಿಷಯದ ಬಗ್ಗೆ ಹೇಳಬೇಕು? ಒಂದು ಯಾವುದಾದ್ರೂ ಒಂದು ಇದ್ರ ಬಗ್ಗೆ ಹೇಳ್ತೀನಿ. ಬೇಕಾದರೆ ಮೈಕು, ವೆಬ್ಬು, ನ್ಯೂಸು. ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ಓಕೆ, ಒಂದು ಉದಾಹರಣೆಯಾಗಿ ಒಂದು ಮನೆಗೂ ಒಂದು ಸಂತೋಷದ ಸುದ್ದಿ ಹರಡಿಸ್ತಾ ಇರೋ ಹಾಗೆ. ಅಥವಾ ಶ್ರಾವಣ ಮಾಸ ಬರ್ತಾ ಇದೆ, ಆಗಲಿ, ಅಥವಾ ಆಷಾಢ ಮಾಸದಲ್ಲಿ ಇದ್ದೀವಿ, ಆಗಲಿ, ಈ ಥರದ್ದೇ ಯಾವುದಾದ್ರೂ ಒಂದು ಹೇಳ್ತೀನಿ. ಆದರೆ ಈ ಮೈಕು, ಆಡಿಯೋ ಈ ಅರ್ಥದಲ್ಲಿ ಬರದೇ ಇರೋ ಥರ ಹೇಳಬೇಕು ಅಂತ ದತ್ತಪದಿಯ ಮುಖ್ಯ ನಿಯಮ ಅದೇನೆ. ಆಗಲಿ, ಹೇಳೋಣ. ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ನ್ಯೂಸ್ ಬರೋದು ಕಷ್ಟ ಇದೆ ಕನ್ನಡದ ವ್ಯಾಕರಣಕ್ಕೆ. ಹಾಗಾಗಿ ಯಾಕೆಂದರೆ ಕೆಲವಷ್ಟು ವ್ಯಾಕರಣದ ಸುದ್ದಿ ಆದರೆ ಸುಲಭವಾಗಿ ತರಬಹುದು, ಸುದ್ದಿ ಅನ್ನೋ ಅರ್ಥದಲ್ಲೇ ತರ್ತೀನಿ. ಯಾಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ಕೆಲವಷ್ಟು ಶಬ್ದಗಳು ಅಂದರೆ ಈಗ ಇಂಗ್ಲೀಷ್ ಶಬ್ದಗಳನ್ನು ನಾವು ಇಂಗ್ಲೀಷ್ ಶಬ್ದಗಳಾಗೆ ಕನ್ನಡ ಪದ್ಯದಲ್ಲಿ ಬಳಸೋದಿದ್ದರೆ ಆವಾಗ ತಂದು ಬಿಡ್ಬೋದು. ಈಗ ನ್ಯೂಸ್ ಅಂದಾಗ ಆ ನಕಾರಕ್ಕೆ ಯಕಾರ ಒತ್ತಕ್ಷರ ಬರೋದು, ಅದಕ್ಕೆ ಊತ್ವ ಬರೋದು, ಇದು ಸ್ವಲ್ಪ ಕಷ್ಟ ಇದೆ. ಅಂದರೆ ವ್ಯಾಕರಣದ ನಿಯಮಗಳಾಗಬೇಕು. ಈ ಥರ ಕೆಲವಷ್ಟು ನಿಯಮಗಳಿಂದ ಇನ್ನೊಂದು ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಮಾಡ್ಬೋದೋ ಏನೋ, ಅದು ನೆನಪಿಗೆ ಬರಬೇಕಲ್ಲ. ನಾನು 4 ಸುತ್ತಲ್ಲಿ ಕೇಳಿದ್ರೆ ಹೇಳ್ಬಿಡ್ಬೋದಿತ್ತು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀರಾ? ಹೌದು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀವಿ, ಸಮಯಾವಕಾಶನೂ ಕೊಡ್ತಿಲ್ಲ. ಆಗಲಿ. ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಸರಸದಿಂ ಮೋದದೊಳೆ ಸುದ್ದಿ ಆಯ್ತೈ. ಸುದ್ದಿ ಅನ್ನೋ ಇದರಲ್ಲೇ ಹೇಳಿದೆ. ಆ ಶಬ್ದಗಳನ್ನು ಹೇಗೆ ತಂದೆ ಅಂತ ಹೇಳ್ತೀನಿ. ತಿರೆಯ ಮೈ ಕಾಯ್ದಿರಲ್ ಅಂತ ಹೇಳಿದೆ. ಅಲ್ಲಿ ಮೈ ಕಾಯ್ದಿರಲ್, ಭೂಮಿಯ ಮೈ ಕಾಯ್ದಿರುವಾಗ ಗ್ರೀಷ್ಮದಿಂದ, ಬೇಸಿಗೆಯಿಂದ ಎಲ್ಲ ಕಡೆ, ಶಾಖದಿಂದ ಎಲ್ಲ ಕಡೆ ಕಾದಿದೆ ಅಂತ. ತಿರೆಯ ಮೈ ಕಾಯ್ದಿರಲ್ ಗ್ರೀಷ್ಮದಿಂದ ಎತ್ತಲುಮ್ ಅಂತ ಮೊದಲನೇ ಹೇಳಿದೆ. ಆಮೇಲೆ ಆಡಿಯೋ, ಬರದೆ ಬಾನೊಳಗಾಡಿ ಯೋಜಿಸುತ್ತಾ ಅಲ್ಲಿ ಆಡಿಯೋ ಬಂತು. ಈ ಬಾನಲ್ಲಿ, ಆಕಾಶದಲ್ಲಿ ಆಡಿಕೊಂಡು ಆಟ ಆಡಿಕೊಂಡು ಬರ್ತಾಯಿತ್ತು. ಏನು ಯೋಜನೆ ಮಾಡಿಕೊಂಡು ಅಂದರೆ ಮಳೆ ಬಂತು, ದರೆಗೆಲ್ಲ ಮಳೆ ಬಂತು. ಆಮೇಲೆ ತೀವೆ ಭುವಿ ಎಲ್ಲ ಭೂಮಿಯೆಲ್ಲ ತೀವೆ ಅಂದರೆ ತುಂಬಿಕೊಂಡು ಅಂತ. ತೀವೆ ಭುವಿ ಅಲ್ಲಿ ವೆಬ್ ಅನ್ನೋದು ತಂದೆ. ಭೂಮಿಯೆಲ್ಲ ತುಂಬಿಕೊಂಡಿತ್ತು. ಯಾವುದರಿಂದ ಅಂದರೆ ಈ ಸಂತೋಷದ ಸುದ್ದಿಯಿಂದ ಅಂತ ಪರಿಹಾರ ಮಾಡಿದೆ ಅಷ್ಟೇ. ಬ್ಯೂಟಿಫುಲ್. ಈ ಥರ ಈ ಕ್ಷಣಕ್ಕೆ ಸಂಬಂಧವೇ ಇಲ್ಲದ 4 ಪದಗಳನ್ನು ಕೊಟ್ಟು ಬಹಳ ಸುಲಲಿತವಾಗಿ ಯಾವ ರೀತಿ ಅದನ್ನು ಬಳಸ್ಕೊಂಡ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅವಧಾನ ಅಂತ ಹೇಳಿದ್ರೆ ಇದೇನೆ, ಆ ಕ್ಷಣಕ್ಕೆ ನಿಮ್ಮ ಜ್ಞಾನ ಬಳಸಿ ಸಮಯ ಪ್ರಜ್ಞೆಯಿಂದ ನೀವು ಉತ್ತರಗಳನ್ನು ಕೊಡೋದು.